ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹೈದರಾಬಾದ್ ಟ್ರಿಪ್ನ ಡೇ 3. ಇವತ್ತಿನ ಪ್ಲಾನ್ ಏನಿದೆ ಅಂದ್ರೆ, ಇವಾಗ ಮಾರ್ನಿಂಗ್ ನಾವು ಚಿಲಕೂರು ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಸಾಕಷ್ಟು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಇಲ್ಲೇ, ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ರಾತ್ರಿ ನಮಗೆ ಟ್ರೈನ್ ಇದೆ, ಅದು ಗರೀಬ್ ರಾತ್ ಟ್ರೈನ್. ನಮಗೆ ಸಿಕಂದ್ರಾಬಾದ್ನಿಂದ ಹೊರಡುತ್ತೆ. ಸಿಕಂದ್ರಾಬಾದ್ ಅರೌಂಡ್ ರಾತ್ರಿ 8:30ಗೆ ಬಿಡುತ್ತೆ. ನಾಳೆ ಮಾರ್ನಿಂಗ್ ಬೆಳಗ್ಗೆ 8 ಅಥವಾ 8:15ಗೆ ನಾವು ಯಶವಂತಪುರನ ರೀಚ್ ಆಗ್ತೀವಿ. ಜೈ ಜಗನ್ನಾಥ್. ನಾವೀಗ ಹೈದರಾಬಾದಲ್ಲಿರುವ ಜಗನ್ನಾಥ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಹೈದರಾಬಾದಲ್ಲಿ ಬಂಜಾರಾ ಹಿಲ್ಸ್ ಅಲ್ಲಿ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ದೇವರು ನಿಮಗೆ ಸೇಮ್ ಪೂರಿ ಜಗನ್ನಾಥಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ಇದೆ. ನಿಮಗೆ ಈ ಥರ ಜಗನ್ನಾಥ್ ಟೆಂಪಲ್ ಸಿಗೋದು ತುಂಬಾ ಅಪರೂಪ. ಆದ್ದರಿಂದ ನೀವು ಹೈದರಾಬಾದಿಗೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡ್ದಲೇ ಭೇಟಿ ನೀಡಿ. ಈ ಟೆಂಪಲ್ ನಿಮಗೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತು ಸಂಜೆ 5 ಗಂಟೆಗೆ ಓಪನ್ ಆಗುತ್ತೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ, ಅಂದರೆ ತುಂಬ ವಿಭಿನ್ನವಾಗಿದೆ. ಮತ್ತು ನಿಮಗೆ ಈ ಪ್ಲೇಸಿಗೆ ಬರಬೇಕಂದ್ರೆ ನಿಮಗೆ ಹೈದರಾಬಾದಲ್ಲಿ ನೀವು ಆಟೋಲ್ಲಿ ಬರ್ಬೋದು, ಇಲ್ಲ ಓಲಾ ಕ್ಯಾಬ್ಸ್ನ ಬುಕ್ ಮಾಡ್ಕೊಂಡು ಬರ್ಬೋದು, ಯಾಕೆಂದರೆ ಇದು ಸಿಟಿ ಒಳಗೇ ಇರೋದು. ನಮ್ಮ ಕರ್ನಾಟಕದಲ್ಲಿ ನೀವು ದೇವಸ್ಥಾನಗಳನ್ನ ನೋಡಿದ್ರೆ ನಿಮಗೆ ವಿಜಯನಗರ ರೀತಿಯ ಶೈಲಿಲಿರುತ್ತೆ, ಅಥವಾ ನಿಮಗೆ ಹೊಯ್ಸಳರ ದೇವಸ್ಥಾನಗಳು ಸಾಕಷ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಈಗ ನೀವು ನೋಡ್ತಿರುವ ಈ ಜಗನ್ನಾಥ ದೇವಸ್ಥಾನ ಕಳಿಂಗ ರೀತಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಈಗ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೊಂಥರ ವಿಭಿನ್ನ ಶೈಲಿನಲ್ಲಿದೆ ದೇವಸ್ಥಾನ. ನಿಮಗೆ ಪೂರಿನಲ್ಲಿ ಯಾವ ಥರ ಸುಭದ್ರ, ಕೃಷ್ಣ ಹಾಗೆ ಬಲರಾಮ ಇರ್ತಾರೋ ಅದೇ ರೀತಿ ಇದೆ. ನೋಡಿ ಏನು ಅದ್ಭುತವಾಗಿದೆ ಆರ್ಕಿಟೆಕ್ಚರ್ ಅದು. ಇಲ್ಲಿ ನೋಡಿ, ಪೂರಿಯಲ್ಲಿ ಹೇಗಿರ್ತಾರೋ ಹಾಗೆ ಇದೆ ದೇವರು. ತುಂಬ ಹಳೆಯ ದೇವಸ್ಥಾನ ಇದು. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಸಾಕಷ್ಟು ಜನ ದೀಪ ಹಚ್ತಿರ್ತಾರೆ. ಇಲ್ಲಿ ಸಾಕಷ್ಟು ಉಪ ಆಲಯಗಳು ಕೂಡ ಇದೆ, ನೋಡ್ಬೋದು ನೀವು. ಇಲ್ಲೆಲ್ಲ ದಶಾವತಾರಗಳ ಕೆತ್ತನೆ ಕೂಡ ಇದೆ. ನರಸಿಂಹ ಅವತಾರ, ವಾಮನ, ಮತ್ಸ್ಯ, ಕೂರ್ಮ. ತುಂಬಾ ಪೀಸ್ಫುಲ್ ಪ್ರದೇಶ ಇದು. ಇದು ಪ್ರಧಾನ ಆಲಯ, ಇದೇ ಜಗನ್ನಾಥನ ಆಲಯ. ಸ್ವಲ್ಪ ಮೆಟ್ಲಿರುತ್ತೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಗೀತೋಪದೇಶ ಎಲ್ಲ ಇದೆ. ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ ಒಳಗಡೆ ಕೂಡ. ನಿಮಗೆ ಪೂರಿನಲ್ಲಿ ಹೇಗೆ ಅಲ್ಲಿ ಈ ಬಾವುಟ ಎಲ್ಲ ಕಟ್ಟಿರ್ತಾರಲ್ಲ, ಸೇಮ್ ಅದೇ ರೀತಿ ಇದೆ ನೋಡಿ. ಇಲ್ಲಿ ಕನಕದುರ್ಗ ಅಮ್ಮನವರ ಆಲಯ ಕೂಡ ಇದೆ. ಹಾಗೆ ನಿಮಗೆ ಇಲ್ಲಿ ಈಶ್ವರನ ದೇವಸ್ಥಾನ ಇದೆ, ವಿನಾಯಕನ ದೇವಸ್ಥಾನ ಇದೆ. ಮಾರ್ನಿಂಗ್ ಟೈಮ್ ತುಂಬಾ ರಶ್ ಇರುತ್ತೆ ನೋಡಿ. ಸಾಕಷ್ಟು ಉಪಾಲಯಗಳಿದೆ ಇಲ್ಲಿ. ಆರ್ಕಿಟೆಕ್ಚರ್ ವೈಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಆಲ್ಮೋಸ್ಟ್ ಒಡಿಶಾ ಸ್ಟೈಲಲ್ಲೇ ಇದೆ. ನಿಮಗೆ ಇಲ್ಲಿ ಸಾಕಷ್ಟು ಉಪಾಲಯಗಳಿದೆ. ಇಲ್ಲಿ ನೀವು ಈಶ್ವರನ ದೇವಸ್ಥಾನ ನೋಡ್ಬೋದು, ಹಾಗೆ ದುರ್ಗಾ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಹಾಗೆ ಆಂಜನೇಯ ದೇವಸ್ಥಾನ. ಪ್ರತಿಯೊಂದು ದೇವರಿಗೂ ಈ ಥರ ಉಪಾಲಯಗಳು ಕಟ್ಟಿರ್ತಾರೆ. ತುಂಬಾ ಅದ್ಭುತವಾಗಿದೆ. ನೀವು ಒಂದು ಅರ್ಧ ಗಂಟೆ ಆರಾಮಾಗಿ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾವು ಜಗನ್ನಾಥ ದೇವಸ್ಥಾನವನ್ನು ನೋಡಿಕೊಂಡು ಒಂದು ವಿಶೇಷವಾದ ಆಲಯಕ್ಕೆ ಬಂದಿದ್ದೀವಿ. ಇದು ನಮಗೆ ಹೈದರಾಬಾದ್ ಜಗನ್ನಾಥ ದೇವಸ್ಥಾನದಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ವಿಶೇಷವಾದ ಕ್ಷೇತ್ರ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಅವರು ನೆಲೆಸಿರ್ತಾರೆ. ಓಂ ನಮೋ ವೆಂಕಟೇಶಾಯ. ನಾವೀಗ ಹೈದರಾಬಾದ್ ಹತ್ರ ಇರುವ ಚಿಲ್ಕೂರ್ ಬಾಲಾಜಿ ಟೆಂಪಲ್ಗೆ ಬಂದಿದ್ದೀವಿ. ಈ ಒಂದು ಪ್ಲೇಸ್ ನಿಮಗೆ ಹೈದರಾಬಾದಿಂದ 35 ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತೆ.
ನಾವು ಭಾನುವಾರ ಬೆಳಗ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಶನಿವಾರ ಮತ್ತು ಭಾನುವಾರ. ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಯಾವುದೇ ರೀತಿಯ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳಿರೋದಿಲ್ಲ. ನೀವು ಪೇಡ್ ಟಿಕೆಟ್ಸ್ ಅಂತ ಹೇಳ್ತಾರಲ್ಲ, ಯಾವುದೇ ರೀತಿಯ ಪೇಡ್ ಟಿಕೆಟ್ಸ್ ಇರೋದಿಲ್ಲ. ಯಾರೇ ಬರಲಿ, ಯಾವುದೇ VIP ಬಂದರೂ ನಿಮಗೆ ಇಲ್ಲಿ ಸರ್ವದರ್ಶನದ ಮೂಲಕನೇ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಅಂಥ ವಿಶೇಷವಾದ ದೇವಸ್ಥಾನ ಇದು. ಇದು ಒಂದು ಪುಟ್ಟ ದೇವಸ್ಥಾನ, ಆದರೆ ಇದರ ಮಹಿಮೆ ಎಷ್ಟಿದೆ ಅಂದರೆ, ದೇಶ ವಿದೇಶಗಳಿಂದ ಈ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡ್ಕೋಬೇಕು ಅಂತ ಬರ್ತಾರೆ. ಇಲ್ಲಿ ಸಾಕಷ್ಟು ಜನ ವೀಸಾ ಅಪಾಯಿಂಟ್ಮೆಂಟ್ಸ್ ತೆಗೆದುಕೊಂಡಾಗ ಅದು ರಿಜೆಕ್ಟ್ ಆಗ್ದಲೇ ಇರಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತು ಅವರ ವೀಸಾ ಸಕ್ಸಸ್ ಆಗಿದೆ. ಹಾಗಾಗಿ ಇದನ್ನ ವೀಸಾ ಬಾಲಾಜಿ ಅಂತ ಕೂಡ ಕರೀತಾರೆ ಈ ದೇವಸ್ಥಾನದಲ್ಲಿರುವ ದೇವರನ್ನ. ಇಲ್ಲಿ ನಿಮಗೆ ಯಾವುದೇ ರೀತಿ ಹುಂಡಿ ಆಗಲಿ ಕಾಣಿಕೆ ಆಗಲಿ ಸ್ವೀಕರಿಸೋದಿಲ್ಲ. ಇಲ್ಲಿ ಏನಿದ್ರು ನಮ್ಮ ಕೋರಿಕೆಗಳನ್ನ ಪ್ರದಕ್ಷಿಣೆ ರೂಪದಲ್ಲಿ ತೀರಿಸಬೇಕಾಗಿರುತ್ತೆ. ಸಾಕಷ್ಟು ಜನ ಇದ್ದಾರೆ. ನಿಮಗೆ ಶನಿವಾರ ಮತ್ತು ಭಾನುವಾರ ತುಂಬ ವಿಪರೀತ ಜನ ಬರ್ತಾರೆ. ತುಂಬ ಜನ ಈ ದೇವ್ರನ್ನ ವೀಸಾ ಬಾಲಾಜಿ ಅಂತ ಕರೀತಾರೆ. ಏಕೆಂದರೆ ಇಲ್ಲಿಗೆ ಬಂದು ಹೋದ ನಂತರ ಅವರು ವೀಸಾ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಇಲ್ಲಿ ಪ್ರತೀತಿ ಏನಂದರೆ, ನಾವು ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು 11 ಪ್ರದಕ್ಷಿಣೆ ಹಾಕಿ ಏನಾದರೂ ಕೋರಿಕೆಯನ್ನು ಕೇಳಬೇಕು. ಇನ್ ಕೇಸ್ ಏನಾದರೂ ಅದನ್ನು ನೆರವೇರಿದ್ರೆ ಇಲ್ಲಿಗೆ ಬಂದು 108 ಪ್ರದಕ್ಷಿಣೆ ಹಾಕಬೇಕು. ನಿಮಗೆ ಶನಿವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಒಳಗಡೆ ಪ್ರದಕ್ಷಿಣೆ ಹಾಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಹೊರಗಡೆಯಿಂದ ಹಾಕಬೇಕು. ಅದನ್ನು ಮಹಾಪ್ರದಕ್ಷಿಣೆ ಅಂತ ಕರೀತಾರೆ. ಇನ್ನು ಬೇರೆ ದಿನಗಳಲ್ಲಿ ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕೋಬೋದು. ತುಂಬಾ ಅದ್ಭುತವಾದ ದೇವಸ್ಥಾನ, ತುಂಬಾ ಪವರ್ಫುಲ್ ವೆಂಕಟೇಶ್ವರ ಸ್ವಾಮಿ ಅಂತ ಅಂತಾರೆ. ನೀವು ಹೈದರಾಬಾದಿಗೆ ಬಂದಾಗ ಈ ಚಿಲುಕೂರು ಬಾಲಾಜಿ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ. ಈಗ ಚಿಲುಕೂರು ಬಾಲಾಜಿ ದೇವಸ್ಥಾನದ ನಂತರ ಇನ್ನೂ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹೈದರಾಬಾದಿನ ಹೃದಯ ಭಾಗದಲ್ಲಿದೆ. ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ನಲ್ಲಿರೋ ದೇವಸ್ಥಾನ ಇದು. ತುಂಬ ವಿಶೇಷ ಮತ್ತು ತುಂಬ ಅದ್ಭುತವಾದ ದೇವಸ್ಥಾನ ಆಗಿದೆ. ನಮಗೆ ಹೈದರಾಬಾದಿನ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ವಿಶಾಲವಾದ ಪ್ರಾಂಗಣ, ಹಾಗೆ ದೊಡ್ಡ ದೊಡ್ಡ ಗೋಪುರಗಳು, ತುಂಬ ಅದ್ಭುತವಾದ ದೇವಸ್ಥಾನ ಇದು. ಹಾಗಾಗಿ ನೀವು ಹೈದರಾಬಾದಿಗೆ ಬಂದಾಗ ಈ ದೇವಸ್ಥಾನಕ್ಕೂ ಕೂಡ ಬರೋದನ್ನು ಮರಿಬೇಡಿ. ಇವಾಗ ನಾವು ಶಕ್ತಿ ಸ್ವರೂಪಿಣಿಯಾದ ಪೆದ್ದಮ್ಮ ತಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇದು ಹೈದರಾಬಾದಿನ ಗ್ರಾಮ ದೇವತೆ. ನಮಗೆ ಬೆಂಗಳೂರಿನಲ್ಲಿ ಹೇಗೆ ಅಣ್ಣಮ್ಮ ತಾಯಿ ದೇವಸ್ಥಾನ ಇದೆಯೋ ಅದೇ ರೀತಿ ಪೆದ್ದಮ್ಮ ತಲ್ಲಿನ ಪೂಜೆ ಮಾಡ್ತಾರೆ ಹೈದರಾಬಾದ್ನಲ್ಲಿ. ಬೋನಾಲಿ ಪಂಡಗ ಬಂತು ಅಂದರೆ ಇಲ್ಲಿ ತುಂಬಾ ವಿಶೇಷವಾದ ಹಬ್ಬ ಇದು. ಇಲ್ಲಿ ಸಾಕಷ್ಟು ಜನ ಸೇರ್ತಾರೆ. ತುಂಬ ಶಕ್ತಿಶಾಲಿಯಾದ ದೇವರು ಅಂತ ಹೇಳ್ತಾರೆ. ನೀವು ಹೈದರಾಬಾದಿಗೆ ಬಂದಾಗ ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಇದು ಜೂಬ್ಲಿ ಹಿಲ್ಸ್ನಲ್ಲಿದೆ. ಇದು 150 ವರ್ಷದ ಹಳೆಯ ದೇವಸ್ಥಾನ ಆಗಿದೆ. ಮತ್ತೆ ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ಇಲ್ಲಿ ತುಂಬ ಜನ ನೀವು ನೋಡ್ತಿದ್ರೆ ಎಲ್ಲರೂ ಕಾಯಿನ್ನ ನಿಲ್ಲಿಸ್ತಿದ್ದಾರೆ. ಇದೇಕೆ ಅಂದರೆ ನಿಮ್ಗೆ ಏನಾದರೂ ಕೋರಿಕೆ ಇದ್ದರೆ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿನ ನೆನೆಸ್ಕೊಂಡು ನೀವು ನಿಮ್ಮ ಕಾಯಿನ್ನ ನಿಲ್ಲಿಸಿದ್ರೆ, ಕಾಯಿನ್ ಏನಾದರೂ ನಿಂತರೆ ನಿಮ್ಮ ಒಂದು ಕೋರಿಕೆಗಳು ನೆರವೇರುತ್ತೆ ಅನ್ನುವ ನಂಬಿಕೆ ಇದೆ. ಇನ್ನು ನಾವೀಗ ಒಳಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ದೇವರು ಕೂಡ ನೋಡೋಕ್ಕೆ ತುಂಬಾ ಕಳೆಯಿಂದ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಈಗ ನೋಡಿ, ನೀವು ದೇವ್ರನ್ನ ಈಗ ನೋಡಬಹುದು. ನಾವು ದೇವರನ್ನ ದೀಪದ ಬೆಳಕಲ್ಲೇ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಯಾವುದೇ ರೀತಿಯ ಲೈಟ್ಸ್ ಕೂಡ ಆನ್ ಮಾಡಿರಲಿಲ್ಲ. ಇನ್ನು ಇದಾಗಿತ್ತು ನಮ್ಮ ಹೈದರಾಬಾದ್ ಸೀರೀಸಿನ ಲಾಸ್ಟ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಗೆ ಹೈದರಾಬಾದ್ ಟ್ರಿಪ್ಗೆ ಎಷ್ಟು ಖರ್ಚಾಯಿತು, ಯಾವ ರೀತಿಯಾಗಿ ನಾವು ಐಟಿನರಿ ಪ್ಲಾನ್ ಮಾಡ್ಕೊಂಡಿದ್ವಿ, ಯಾವ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ, ಪ್ರತಿಯೊಂದು ಇನ್ಫಾರ್ಮೇಷನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ.